ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ನಾನು ತುಳುನಾಡ ಮಾಣಿಕ್ಯ ಅರವಿಂದ್ ಬೋಳಾರ್ ಅಂತ, ತುಳು ಚಿತ್ರ ನಟ ಹಾಗೂ ಅದರ ಜೊತೆಯಲ್ಲಿ ತುಳು ರಂಗಭೂಮಿಯಲ್ಲಿ ತುಂಬಾ ವರ್ಷ ಇದ್ದವನು. 37 ಇಯರ್ಸ್ ಇಂದ ತುಳು ರಂಗಭೂಮಿಯಲ್ಲಿದ್ದೇನೆ. ಹಾಗಾಗಿ ಹಾಸ್ಯದ ಪಾತ್ರಗಳನ್ನೇ ತುಂಬಾ ಮಾಡಿ ಇವಾಗ್ಲೂ ಹಾಸ್ಯ ಪಾತ್ರಗಳನ್ನೇ ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಬ್ಯಾಂಗ್ಳೂರಿಗೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ನೀವು ಕೇಳೋದಿಲ್ವಾ, ನಾನೇ ಹೇಳ್ತೀನಿ ಕೇಳಿ. ನಾನು ಇವತ್ತು ಬಂದಿರೋದು ಕೆಂಪು ಹಳದಿ ಹಸಿರು ಚಲನಚಿತ್ರದ ಇವತ್ತು ಟ್ರೈಲರ್ ಹಾಗೂ ಟೀಸರ್ ರಿಲೀಸ್ ಆಗ್ತಾ ಉಂಟು. ಹಾಗಾಗಿ ಅದರ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾವು ಮಾಡಿರುವಂತಹ ಪಾತ್ರವನ್ನ ನಾವು ಹೇಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೇವೆ. ಯಾಕೆಂತ ಹೇಳಿದ್ರೆ ಆ ಪಾತ್ರಕ್ಕೋಸ್ಕರ ನಾವು ತುಂಬಾ ಶ್ರಮ ಪಟ್ಟಿದ್ದೇವೆ. ಹಾಗಾಗಿ ನನಗೆ ಕೊಟ್ಟಿರುವಂತಹ ಪಾತ್ರ ತುಂಬಾ ಜನರು ಮೆಚ್ಚುಗೆಯ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಈ ಚಿತ್ರವನ್ನ ಯಾರೂ ಕೂಡ ಮಿಸ್ ಮಾಡಲೇಬಾರದು. ಚಿತ್ರದ ಹೆಸರೇನಂತ ಹೇಳಿ ಕೇಳಿದ್ರ ನಾನು ಹೇಳ್ತೀನಿ ಕೇಳಿ, ಕೆಂಪು ಹಳದಿ ಹಸಿರು. ಎಷ್ಟು ಕೆಂಪೆಷ್ಟು ಹಳದೆಷ್ಟು ಹಸಿರೆಷ್ಟು ಅಂತ ಕೇಳಬೇಡಿ. ಅದರಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಹೆಸರನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಮ್ಯಾಚ್ ಮಾಡುತ್ತೆ. ಕೋಪ ಇದ್ದವನಿಗೆ ಕೆಂಪು, ಹಸಿರಿದ್ದವನಿಗೆ ಬೇರೆ, ಹಾಗೂ ಹಳದಿ ಇದ್ದವನಿಗೆ ಬೇರೆ. ಹಳದಿ ಇದ್ದವನಿಗೆ ಜಾಯಿಂಡೀಸ್ ಇದೆ ಅಂತಲ್ಲ ಲೆಕ್ಕ, ಜಾಯಿಂಡೀಸ್ ಇಲ್ಲ, ಅದೇ ರೀತಿ ಹಳದಿ ಗುಣ ಇದೆ ಅವನ ಹತ್ರ. ಹಾಗಾಗಿ ಈ ಚಿತ್ರವನ್ನ ಯಾರು ಕೂಡ ಮಿಸ್ ಮಾಡದೆ ಈ ಚಿತ್ರ ನೋಡಿ ನಮಗೆ ಪ್ರೋತ್ಸಾಹ ಕೊಡಿ. ಹೇಗೆ ಎಲ್ರಿಗೂ ನೋಡೋದು ಮಾತ್ರ ಅಲ್ಲ, ಎಂಜಾಯ್ ಕೂಡ ಇದ್ರಲ್ಲಿ ಸಿಗತ್ತೆ. ಓಕೆ.